ಅಂತಪ್ಪ ಈಗ ನೀವೆಲ್ಲ ಚೀಫ್ ಆಫೀಸರ್ ನೀವೇನು ಮಾಡ್ತಿರ್ತೀರಿ? ನಾವು ನೋಡಿದ್ವಿ. ಏನು ನೋಡ್ತೀರಿ? 5ನೇ ತಾರೀಕು ನಾವು ರಿಪೋರ್ಟ್ 20 ವರ್ಷದಿಂದ 23-24 ವರ್ಷದಿಂದ ನೀವೇ ಇದ್ದೀರಿ ಅಧಿಕಾರದಲ್ಲಿ. ಬಿಜೆಪಿಯವರೇ ಇದ್ದಾರೆ. ಯಾರು ನಿರ್ವಹಣೆ ಮಾಡಿದ್ದಾರೆ? ಪಟ್ಟಣ ಪಂಚಾಯತ್ ಇದು. ಡಿ.ಬಿ. ಚಂದ್ರಗೌಡ ಇದ್ದಾಗ 1.5 ಕೋಟಿ ದುಡ್ಡು ಕೊಟ್ಟಿದ್ದಾರೆ. 1.5 ಕೋಟಿ ಕೊಟ್ಟು ಫಿಲ್ಟರ್ ಮೀಡಿಯಾ ಎಲ್ಲ ಮಾಡಿದ್ದಾರೆ. ನಾವು ಬಂದ ಮೇಲೆ ಅಡಿಷನಲ್ ಮೋಟ್ರಿಗೆ ದುಡ್ಡು ಕೊಟ್ಟು ಟಾಸ್ಕ್ ಫೋರ್ಸ್ ಬಂದು ದುಡ್ಡೆಲ್ಲ ಪೂರ್ತಿ ನೀವೇನು ಹೇಳ್ತೀವಿ ಅದಕ್ಕೆ ಸೈನ್ ಹಾಕಿ ಕೊಡ್ತೀವಿ ಮೆಂಬರ್ ಇದ್ದರು. ಅವಾಗ ನಿಮ್ಗೆ ಇಲ್ಲಿರೋದು ಕೆಳಗಡೆ ನೀರು ಕಡಿಮೆ ಆಗಿತ್ತಲ್ಲ, ಒಂದು ತೆಪ್ಪ 20 ತರಿಸ್ಬಿಟ್ಟು ಕ್ಲೀನ್ ಮಾಡ್ಸೋಕ್ಕಾಗಲಿಲ್ಲ ಅಲ್ಲಿ. ಆಯ್ತು, ಎಷ್ಟು ವರ್ಷದ ಇದು ಅದು ಗೇಟ್ ಎಷ್ಟು ವರ್ಷ ಆಯ್ತಪ್ಪ ಇಲ್ಲಿ? ಹಾಂ ಆಮೇಲೆ ನಿಮಗೆ ದುಡ್ಡು ಕೊಡಲ್ವ ವರ್ಷ ಟಾಸ್ಕ್ ಫೋರ್ಸಲ್ಲಿ? ಅಪ್ಪ ಅದು ಒಳಗಡೆಲ್ಲ ಕೊಳಚೆ ತುಂಬಿತ್ತಂತಲ್ಲ. ಆಮೇಲೆ ಇದರಲ್ಲೂ ಬೋಟ್ ಕ್ಲೀನ್ ಮಾಡ್ಬೇಕಲ್ಲ, ನೀರು ಖಾಲಿ ಆದಾಗ ಒಂದಿನ ಮುಂಚೆ ನೀರು ಕೊಟ್ಬಿಟ್ಟು ಬೆಳಿಗ್ಗೆನೇ ಸ್ಟಾರ್ಟ್ ಮಾಡಿದ್ರೆ ಸಾಯಂಕಾಲ ಹೊತ್ತಿಗೆ ಕ್ಲಿಯರ್ ಆಗುತ್ತೆ. ಒಂದು ಸಾಯಂಕಾಲ ನೀರು ಬಿಡೋದು ಗೊತ್ತು, ನೆಕ್ಸ್ಟ್ ಡೇ ಬಿಟ್ಟರೆ ಆಯಿತು. ನಾವ್ಯಾರು ನೀರು ಕುಡಿಯಲ್ಲ ಡೈಲಿ. ನಾವು ಮಾಡೋ ಹಲ್ಕ ಕೆಲಸ ನೀವು ಮಾಡೋದು, ಚುನಾಯಿತ ಪ್ರತಿನಿಧಿ ಬಯಸ್ತದ್ದು. ನಿಮಗೆ ಕೊಡಲ್ಲ ಸರ್ಕಾರ ಸಂಬಳ. ನಾವು ಪ್ರತಿ 1 ತಿಂಗಳಿಗೆ ಕರೆಕ್ಟಾಗಿ ಏನು ಮಾಡ್ತೀಯ ನೀನು? ಯೂಸ್ಲೆಸ್ ಫೆಲೋ ನೀನು. 2 ಡೇಸಲ್ಲಿ ಅದು ನಾವು ರಿಪೋರ್ಟ್ ಕಳಿಸಿರೋದು ಏನಿಲ್ಲ. ಏನಾಯ್ತು ಗೊತ್ತಾ, ಇದು ವೆಲ್ ಕ್ಲೀನ್ ಮಾಡ್ಬೇಕು. ಇವರು ಯಾವಾಗ ಮಾಡ್ಬೇಕು? ಯಾವಾಗಪ್ಪ ಮಾಡ್ಬೇಕು? ಈ ನೀರು ಇದ್ದಿದ್ದು ಲಿಫ್ಟ್ ಮಾಡ್ಬಿಟ್ರೆ ನೀರು ಖಾಲಿ ಆಯ್ತು, ಒಂದಿನ ಕರೆಂಟ್ ಇಲ್ಲ, ನೆಕ್ಸ್ಟ್ ಡೇ ಇದು ಯಾರು ಜವಾಬ್ದಾರಿ ಇದು ನಿರ್ವಹಣೆ ಮಾಡೋದು? ನೀವು ಕೇಳ್ದಾಗ ಸೈನ್ ಹಾಕೊಟ್ಟಿದ್ದೀನ ಇಲ್ವಾ ನಾನು? ಮಾಡಿ ರಿಮೂವ್ ಮಾಡಿ. ಇಲ್ಲಿ ಕೇಳಪ್ಪ, ಇಲ್ಲಿ ಟಾಸ್ಕ್ ಫೋರ್ಸ್ ದುಡ್ಡು ತರ್ತಿರಲ್ಲ, ಸ್ಲಿಪ್ ತರ್ತಿರಲ್ಲ, ನೀವು ಹೇಳಿದಾಗ ಸೈನ್ ಹಾಕೊಟ್ಟಿದ್ದೀನ ಇಲ್ವಾ ನಾನು? ಹಾಂ, ಮತ್ತೆ ಯಾರು ಜವಾಬ್ದಾರಿ? ನೀವು ಟೈಮ್ ಬಾಂಡ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಬೇಕು. ಬೋರ್ಡಲ್ಲಿ ಏನು ಮಾಡ್ತೀವಿ ಚರ್ಚೆ? ಆಯ್ತಪ್ಪ, ಮೀಟಿಂಗಲ್ಲಿ ಏನು ಚರ್ಚೆ ಮಾಡ್ತೀರಪ್ಪ? ಕಾಫಿ ತಿಂಡಿ ತಿಂದು ಹೋಗೋದು ಅಷ್ಟೇನಾ ಕೆಲಸ ನಿಮ್ದು? ಇಲ್ಲ ಸರ್, ಅದ್ರ ಬಿಲ್ ಎಲ್ಲ ಮಾಡ್ಕೊಂಡಿರಲ್ಲ, ಎಲ್ಲ ಮೇಂಟೆನೆನ್ಸ್ ಬಿಲ್ ರಿಚಾರ್ಜ್ ಆಗಿರ್ತಾನೆ, ಲೇಬರ್ ಬಿಲ್ ಕ್ಲೇಮ್ ಹೇಳಿ ತುಕ್ಕಿಡ್ದು ನೀರಿಗೆ ಹೋಗ್ಬಿಟ್ಟು ಆಯ್ತಲ್ಲ. ಇದಕ್ಕೆ ಅಡಿಷನಲ್ ದುಡ್ಡು ಬೇಕು ಅಂತ ಕೊಡ್ತೀವಲ್ಲ ಇಮಿಡಿಯೇಟು. ಈಗ ಏನ್ ಡಿ.ಬಿ. ಚಂದ್ರಗೌಡ 1.5 ಕೋಟಿ ಕೊಟ್ಟು ಮೇಲ್ಗಡೆ ಏನು ಫಿಲ್ಟರ್ ಮೀಡಿಯಾ ಎಲ್ಲ ಮಾಡಿ ಇವತ್ತು ನಗರಕ್ಕೆ ನೀರು ಕೊಡ್ತಾ ಇದ್ದೀನಿ ಸರಿಯಾಗಿ ಟ್ಯಾಂಕ್ ಮಾಡಿ. ಈಗ ಜನಸಂಖ್ಯೆ ಜಾಸ್ತಿ ಆಗಿದೆ, ನೀರು ಹೆಚ್ಚು ಬಳಕೆ ಆಗ್ತಾ ಇದೆ, ಇನ್ನೂ ಹೆಚ್ಚುವರಿಯಾಗಿ ಬೇಕು. ಅದಕ್ಕೆ ಈ ವರ್ಷ ಏನು ಮಾಡಿದ್ವಿ, ಅಮೃತ್ 2ನಲ್ಲಿ ನಾವು ಸುಮಾರು 43 ಕೋಟಿ ರೂಪಾಯಿ. ಎಷ್ಟು ಕೊಡಪ್ಪ ಇದು? ಟೆಂಡರ್ ಎಲ್ಲ ಆಗಿದೆ. ಟೆಂಡರ್ ಆಗಿ 29 ಕೋಟಿ 30 ಲಕ್ಷ ಜನ ಟೆಂಡರ್ ಆಗಿದೆ. ಲಸ್ಸಿ ಹಾಕಿದರೆ ಆಗಿದೆ. ಒಟ್ಟು 34 ಕೋಟಿ ಇರೋದು. 35% ಇಂಥ ಸೂಕ್ಷ್ಮ ವಿಷಯ ಗಮನ ಇಡಬೇಕು. ಅದೆಲ್ಲ ಮಾತಾಡಲ್ಲ ನೀವು ಮೀಟಿಂಗ್ ಅಲ್ಲಿ. ಬೇರೆ ಬೆಳೆದಿದ್ದು ಮಾತಾಡ್ತೀವಿ. ನೀವು ಆಫೀಸಲ್ಲಿ ಕೂತು ಚೇರ್ ಬಿಸಿ ಮಾಡಿದ್ರೆ ಆಯ್ತಾ? ಇಲ್ಲಿ ಗಮನ ಬೇಕಲ್ವಾ ಅದ್ರ ಮೇಲೆ? ಏನು ಸರ್ ಆ ಥರ ಗಮನ ಇಲ್ಲ? ನೀವು ನೋಡಲ್ವಾ ಏನು ಎಷ್ಟು ವರ್ಷ ಆಗಿದೆ ನೋಡಿ ಕೊಡೋದು? ಎಷ್ಟಪ್ಪ ಇದು? ಓದಕ್ಕೆ ಬರುತ್ತಾ? ಎಷ್ಟು? 35 ಕೋಟಿ 70 ಲಕ್ಷ ಮಂಜೂರು ಮಾಡಿಸಿದ್ವಿ. ಲೆಸ್ಸಿಗೆ ಟೆಂಡರ್ ಆಗಿದೆ. 29 ಕೋಟಿ ಚಿಲ್ಲರೆ ಲೆಸ್ಸಿ ಟೆಂಡರ್ ಹಾಕಿದ್ದು. ಆ ಟೆಂಡರ್ ಎಲ್ಲ ಆಗಿ ಏಜೆನ್ಸಿ ಫಿಕ್ಸ್ ಆಗಿದೆ. ಇದು ಈ ಮಳೆ ಜೋರ ಒಂದು ನಿಮಿಷ ಸರ್ವೆ ಮಾಡ್ಬೇಕಾದ್ರೆ ಪ್ರತಿಯೊಂದು ಮನೆಗೂ ನೀರು ಕೊಡಬೇಕು. ಎಲ್ಲಿ ಆ ಫಿಲ್ಟರ್ ಮೀಡಿಯಾ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ನೀವು ಸಜೆಸ್ಟ್ ಮಾಡೋದು. ಏನು ಮಾಡಬೇಕು? ಈಗಿರೋದು ಸಾಕ ಕೆಪಾಸಿಟಿ ಅಥವಾ ಹೆಚ್ಚುವರಿ ಟ್ಯಾಂಕ್ ಬೇಕಾ? ಇವ್ರು ಏನು ಮಾಡ್ತಾರೆ ಗೊತ್ತಾ, ಅದನ್ನು ಕ್ಲೀನ್ ಮಾಡೋದಕ್ಕೆ ಕ್ಲೋರಿನ್ನು ಮತ್ತಿನ್ನು ಅದು ಹಾಕ್ತೀನಿ. ಒಂದು ನಿಮಿಷ ಅದಕ್ಕೆ ಹಾಕ್ತೀನಿ. ಅದು ಹಾಕಿದ್ದೆ ನೀರು ಪೂರ್ತಿ ಕ್ಲೀನ್ ಮಾಡ್ಬೇಕಾದ್ರೆ ಏನು ಮಾಡ್ತೀನಿ, ಕ್ಯಾರಿ ಬರುತ್ತೆ. ಅದಕ್ಕೊಂದು ಇಂಗು ಗುಂಡಿ ಮಾಡ್ಬೇಕಲ್ಲ, ಎಷ್ಟು ಬೇಕು ದುಡ್ಡು ಅದಕ್ಕೆ? ಸ್ಟ್ರೈಕ್ ಮಾಡಿಸ್ತೀರಿ, ಮೆರವಣಿಗೆ ಮಾಡಿಸ್ತೀರಿ, ಮಾಡೋ ಕೆಲಸ ನೆಟ್ಟಿಗೆ ಮಾಡ್ದಲ್ಲೇ ಬೆಳೆದಿದ್ದ ಮಾಡ್ತೀರಲ್ಲ. ಈ ತೋಟದಲ್ಲಿ ವಾಶ್ ಮಾಡಿದ್ದು ನೀರಿದೆ ಫಿಲ್ಟರ್ಸ್ ಇಂದ ಉಮೇಶ್ ತೋಟಕ್ಕೆ ಹೋಗಿ ಡೈರೆಕ್ಟ್ ಕೆಳಗೆ ಬರುತ್ತೆ. ಅದು ಹೇಳಾಯ್ತು, ಅದನ್ನ ಹೇಳಿದ್ದೀನಿ. ಅದೊಂದು ಇಂಗು ಗುಂಡಿ ಮಾಡ್ಬಿಡಿ ಇಮಿಡಿಯೇಟ್ ಆಗಿ.
ಯಾವಾಗ ತೋಟ ನೀರು ನಾಳೆನೆ ಮಾಡ್ಬೇಕು, ಮಳೆ ಇಲ್ಲ ಅಂದ್ರೆ ಈ ವೀಕ್ ಅಲ್ಲ. JCB ತಂದು ಗುಂಡಿ ಹೊಡೆಯಕ್ಕೆ ಎಷ್ಟು ಬೇಕಪ್ಪ? ಒಂದ್ ಸುತ್ತ ಕಲ್ ಕಟ್ತಿರೋ ರಿಂಗ್ ಇಳಿಸ್ತಿರೋ ನೋಡಿ, ಅದು ತೊಳೆದಿದ್ ನೀರು ಅದಕ್ಕೆ ಹೋಗ್ಬೇಕು, ಅದ್ರಲ್ಲಿ ಹಿಂಗ್ ಬೇಕು. ಆಮೇಲೆ ಇಲ್ಲಿ ಸ್ಕೂಲಿಂದ